Hello everyone. So this is Ramesh Patil. Okay. So I am working in PM Sri Government Ex Municipal PU College Gokak. So today I am explaining hands-on skills. Okay, hand tools I am explaining today. Okay, we'll go to the next slide. Hand tools I am explaining today. ಸೊ ಇವತ್ತು ನಾನು ಏನು ಮಾಡ್ತೀನಿ ನಿಮಗೆ ಹ್ಯಾಂಡ್ ಟೂಲ್ಸ್ಗಳನ್ನ ಏನು ಮಾಡ್ತೀನಿ ರೀ ಎಕ್ಸ್ಪ್ಲೇನ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಹ್ಯಾಂಡ್ ಟೂಲ್ಸ್ಗಳನ್ನು ನೀವು ನೋಡ್ಬೋದು. ಇಲ್ಲಿ ಒಂದು ನಾನು ಸಿಂಪಲ್ ಆಗಿ ಒಂದು ನಿಮಗೆ ಪಿಕ್ಚರನ್ನು ನೀಡಿದ್ದೀನಿ. ಓಕೆ, ಏನಪ್ಪ ಅಂದರೆ ವಾಹನದ ಸೇವೆಯಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವು ಈ ಸೇವಾ ಉಪಕರಣಗಳನ್ನು ಅಥವಾ ಕೈ ಉಪಕರಣಗಳನ್ನ ಏನು ಮಾಡ್ತೀವಿ ನಾವು ಬಳಸ್ತೀವಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಸರ್ವಿಸ್ ಟೂಲ್ಸ್. ಓಕೆ, ಸರ್ವಿಸ್ ಟೂಲ್ಸ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಸ್ಪ್ಯಾನರ್ಸ್, ಓಕೆ, ಸ್ಕ್ರೂ ಡ್ರೈವರ್ಸ್, ಓಕೆ, ರೆಂಚಸ್, ಓಕೆ, ಹ್ಯಾಮರ್. ಸೊ ಇವುಗಳನ್ನೆಲ್ಲ ನಾವು ಏನು ಮಾಡ್ತೀವಿ ಸರ್ವಿಸ್ ಟೂಲ್ಗಳಾಗಿ ಬಳಸ್ತೀವಿ. ಒಂದೊಂದೇ ನಾವೇನು ಮಾಡ್ತಾ ಹೋಗೋಣ, ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಬರುತ್ತೆ ಕೈ ಉಪಕರಣಗಳು. ಸೊ ವಸ್ತುವಿನ ಮೇಲೆ ಕೆಲಸ ಮಾಡಲು ಅಥವಾ ದ್ವಿಚಕ್ರ ಮತ್ತು 4 ಚಕ್ರದ ವಾಹನಗಳಿಗೆ ಸೇವೆಯನ್ನು ಸಲ್ಲಿಸಲು ಬಳಸುವ ಸಾಧನಗಳಾಗಿವೆ. ಓಕೆ, ಅಂದರೆ ನೀವು 2 ವೀಲರ್, ಓಕೆ, 4 ವೀಲರ್ಗಳಲ್ಲಿ, ಓಕೆ, ದ್ವಿಚಕ್ರ ವಾಹನಗಳಲ್ಲಿ ನಾವು ಏನು ಮಾಡಲಿಕ್ಕೆ ಸರ್ವಿಸ್ ಮಾಡಲಿಕ್ಕೆ ಏನು ಮಾಡ್ತೀವಿ ಅಂದ್ರೆ ನಾವು ಸೊ ಇವುಗಳನ್ನು ಬಳಸ್ತೀವಿ, ಕೈ ಉಪಕರಣಗಳನ್ನು. ಸೊ ಕೈ ಉಪಕರಣಗಳನ್ನು ಕೈ ಬಲದಿಂದ ಅಥವಾ ಕೈಯಾರೆ ಏನು ಮಾಡ್ಬೋದು ನಾವು ಬಳಸ್ಬೋದು. ವಿದ್ಯುತ್ ಚಾಲಿತ ಉಪಕರಣಗಳನ್ನ ವಿದ್ಯುತ್ ಪ್ರವಾಹದಿಂದ ಏನು ಮಾಡ್ಬೋದು ನಾವು ಬಳಸ್ಬೋದು. ವಾಹನದ ಸೇವೆಯಲ್ಲಿ ಬಳಸುವ ಸಾಮಾನ್ಯ ಸಾಧನಗಳನ್ನು ಸೇವಾ ಸಾಧನಗಳು ಅಂತ ಏನು ಮಾಡ್ತೀವಿ ನಾವು ಕರಿತೇವೆ. ಓಕೆ, ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಷನ್ಗೆ ನಾವೇನು ಮಾಡ್ತೀವಿ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ. ಸೊ ಸರ್ವಿಸಿಗೆ ಹ್ಯಾಂಡ್ ಟೂಲ್ಸ್ಗಳನ್ನು ಯೂಸ್ ಮಾಡ್ತೀವಿ ಕೈಯಾರೆ ಅಥವಾ ಕೈಯಿಂದ ಬಳಸಲು. ಮತ್ತು ನಾವು ಮೆಜರಿಂಗ್ ಮಾಡಲಿಕ್ಕೆ ಮೆಜರಿಂಗ್ ಟೂಲ್ಸ್ಗಳನ್ನು ಏನು ಮಾಡ್ತೀವಿ ಬಳಸ್ತೀವಿ. ಇವುಗಳಿಗೆಲ್ಲ ನಾವೇನಂತೇವೆ ರೀ ಸೊ ಸರ್ವಿಸ್ ಟೂಲ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಸ್ಪ್ಯಾನರ್ ಫಸ್ಟ್ ಬರುತ್ತೆ. ಸೊ ಸ್ಪ್ಯಾನರನ್ನು ನೋಡ್ರಿ, ನಟ್ ಮತ್ತು ಬೋಲ್ಟ್ಗಳನ್ನು ಬಿಗಿಗೊಳಿಸಲು ಮತ್ತು ಸಡಿಲಗೊಳಿಸಲು ಏನು ಮಾಡ್ತೀವಿ ನಾವು ಸ್ಪ್ಯಾನರ್ಗಳನ್ನು ಏನು ಮಾಡ್ತೀವಿ ಹೆಚ್ಚಾಗಿ ಬಳಸ್ತೀವಿ. ಯಾವುದೇ ನಟ್ ಮತ್ತು ಬೋಲ್ಟ್ ಆಗಿರ್ಬೋದು, ಸೊ ಅವುಗಳನ್ನು ಲೂಸ್ ಮತ್ತು ಟೈಟ್ನಿಂಗ್ ಪರ್ಪಸ್ಗೆ ಏನು ಮಾಡ್ತೀವಿ ನಾವು ಸ್ಪ್ಯಾನರ್ಗಳನ್ನು ಬಳಸ್ತೀವಿ. ಓಕೆ, ಸೊ ಸ್ಟ್ಯಾಂಡರ್ಡ್ ನಟ್ ಮತ್ತು ಬೋಲ್ಟ್ಗಳಿಗೆ ಗಾತ್ರಗಳಿಗೆ ಅನುಗುಣವಾಗಿ ಇವುಗಳನ್ನು ಏನು ಮಾಡಿರ್ತೇವೆ ನಾವು ತಯಾರಿಸಿರ್ತೇವೆ. ಓಕೆ, ಸೊ ಅಂದರೆ ಸಪೋಸ್ ಈಗ ಇಲ್ಲೊಂದು ನಟ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇಲ್ಲೊಂದು ನಟ್ ಇದೆ ಅಂತ ತಿಳ್ಕೊಳ್ಳಿ. ಇದರದೇ ಆದ ಏನಿರ್ತೈತೆ ರೀ ಒಂದು ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ. ಓಕೆ, ಸಪೋಸ್ ಇದು 15 mm ಅಂತಂದರೆ ಸೊ ಈ ನಟ್ಟನ್ನು ರಿಮೂವ್ ಮಾಡಲು ನಾವೇನು ಮಾಡ್ಬೇಕು ರೀ 15 mm ಸ್ಪ್ಯಾನರನ್ನು ಏನು ಮಾಡಬೇಕು ಯೂಸ್ ಮಾಡಬೇಕು ಈ ಥರ. ಓಕೆ, ಇಲ್ಲಿ ನೆಕ್ಸ್ಟ್ ಬರ್ತೈತೆ ರೀ. ಇನ್ನು ಸಾಮಾನ್ಯವಾಗಿ ನಾವು 4 ಪ್ರಕಾರಗಳನ್ನು ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ ಸೇವಾ ಉಪಕರಣಗಳಲ್ಲಿ. ಫಸ್ಟ್ ಬರ್ತೈತೆ ರೀ ರಿಂಗ್ ಸ್ಪ್ಯಾನರ್, ಎರಡನೇದು ಕಾಂಬಿನೇಷನ್ ಸ್ಪ್ಯಾನರ್, ಮೂರನೇದು ಓಪನ್ ಎಂಡೆಡ್ ಸ್ಪ್ಯಾನರ್ ಮತ್ತು ನಾಲ್ಕನೇದು ಬಾಕ್ಸ್ ಸ್ಪ್ಯಾನರ್. ಓಕೆ, ಸೊ ಇಲ್ಲಿ ಒಂದೊಂದು ಏನು ಮಾಡ್ತಾ ಹೋಗೋಣ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೀವು ನೋಡ್ಬೋದು ರೀ ರಿಂಗ್ ಸ್ಪ್ಯಾನರ್. ಓಕೆ, ರಿಂಗ್ ಸ್ಪ್ಯಾನರ್. ಸೊ ರಿಂಗ್ ಸ್ಪ್ಯಾನರ್ನಲ್ಲಿ 2 ತುದಿಗಳು ಏನಾಗಿರ್ತಾವೆ ರೀ ಮುಚ್ಚಿರ್ತಾವೆ. ಓಕೆ, ಇವುಗಳನ್ನು ನಾವು ಹೆಚ್ಚಿನ ಗ್ರಿಪ್ಪಿಂಗ್ ಪರ್ಪಸ್ಗೆ ಏನು ಮಾಡ್ತೀವಿ ನಾವು ಈ ಥರದ ರಿಂಗ್ ಸ್ಪ್ಯಾನರ್ಗಳನ್ನು ಏನು ಮಾಡ್ತೀವಿ ನಾವು ಯೂಸ್ ಮಾಡ್ತೀವಿ. ಇದು ನಿಮಗೆ ಸ್ಟ್ಯಾಂಡರ್ಡ್ ಸೈಜ್ ಅಂದರೆ 2 mm ಇಂದ ಓಕೆ 32 mm ತನಕ ಏನಾಗುತ್ತೆ ಇದು ಸ್ಟ್ಯಾಂಡರ್ಡ್ ಸೈಜ್ ನಿಮಗೆ ಸಿಗುತ್ತೆ. ಓಕೆ, ಸೊ ಈ ಥರ ನೀವೇನು ಮಾಡ್ಬೋದು ಇದನ್ನು ತಿಳ್ಕೊಬೋದು. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಬರುತ್ತೆ ಕಾಂಬಿನೇಷನ್ ಸ್ಪ್ಯಾನರ್ನಲ್ಲಿ ಒಂದು ಶೇಪ್ ಏನಿರುತ್ತೆ ಡಬಲ್ ಎಂಡೆಡ್ ಓಪನ್ ಸ್ಪ್ಯಾನರ್ ಇರುತ್ತೆ. ಇನ್ನೊಂದು ಸೈಡಲ್ಲಿ ರಿಂಗ್ ಸ್ಪ್ಯಾನರ್ನ ಶೇಪನ್ನು ಒಳಗೊಂಡಿರುತ್ತೆ. ಓಕೆ, ಸೊ ಇದಕ್ಕೆ ಏನಂತೀವಿ ನಾವು ಕಾಂಬಿನೇಷನ್ ಸ್ಪ್ಯಾನರ್ ಅಂತೀವಿ. ಸೊ ಇದರಲ್ಲಿ ಇನ್ನೊಂದು ಏನಪ್ಪ ಮೇನ್ ಥಿಂಗ್ ಅಂತಂದರೆ ಸೊ ಇದು 15 mm ಇತ್ತಂತ ತಿಳ್ಕೊರಿ. ಓಕೆ, ಇದು ಎಷ್ಟಿರುತ್ತೆ, ಇದು 15 mm ಇರುತ್ತೆ. ಓಕೆ, ಸೇಮ್ ಸ್ಟ್ಯಾಂಡರ್ಡ್ ಸೈಜನ್ನು ಇದೇನು ಮಾಡಿರುತ್ತೆ ಒಳಗೊಂಡಿರುತ್ತೆ. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಬಾಕ್ಸ್ ಸ್ಪ್ಯಾನರ್. ಓಕೆ, ಇಲ್ಲಿದೆ ಬಾಕ್ಸ್ ಸ್ಪ್ಯಾನರ್. ಸೊ ಬಾಕ್ಸ್ ಸ್ಪ್ಯಾನರ್ಗಳನ್ನು ನಾವು 2 ಕೈಗಳಿಂದ ಅಥವಾ ನಾವು ಹೆವಿ ಟಾರ್ಕನ್ನು ಅಪ್ಲೈ ಮಾಡಲು ಏನು ಮಾಡ್ತೀವಿ ನಾವು ಈ ಬಾಕ್ಸ್ ಸ್ಪ್ಯಾನರ್ಗಳನ್ನು ಬಳಸ್ತೀವಿ. ಇವುಗಳನ್ನು 2 ಕೈಯನ್ನು ಬಳಸಿ ನಾವು ಏನು ಮಾಡ್ಬೋದು ರೀ
ಸೊ ನಟ್ ಮತ್ತು ಬೋಲ್ಟ್ಗಳನ್ನು ಇವು ಏನು ಮಾಡ್ಬೋದು, ರಿಮೂವ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಓಪನ್ ಎಂಡೆಡ್ ಸ್ಪ್ಯಾನರ್. ಓಕೆ, ಸೊ ಇದನ್ನು ನಾರ್ಮಲಿ ನಮ್ಗೆ ಎಲ್ಲರೂ ನಾವು ಇದನ್ನು ಯೂಸ್ ಮಾಡ್ತೇವೆ ರೀ. ಓಕೆ, ನಿಮ್ಗೆ ಎಲ್ಲ ಸರ್ವಿಸ್ ಸೆಂಟರ್ ಒಳಗೆ ಸಿಗ್ತೈತಿ. ಸೊ ಇದ್ರೊಳಗೆ ಇದಕ್ಕೆ ನಾವು ಡಬಲ್ ಎಂಡೆಡ್ ಓಪನ್ ಸ್ಪ್ಯಾನರ್ ಯಾಕಂತೇವಪ್ಪ ಅಂದ್ರೆ ಇದ್ರದ್ದು ಶೇಪ್ ಏನೈತೆ ರೀ, ಓಪನ್ ಇರ್ತೈತೆ ರೀ ಎಂಡ್ ಅಟ್ ದ ಎಂಡ್. ಓಕೆ, ಸೊ ಇದ್ರದ್ದು ಸೈಜಸ್ ಏನಿರ್ತೈತೆ ಅಂದ್ರೆ ಸಪೋಸ್ ಇದು 14 mm ಐತಪ್ಪ ಅಂತಂದ್ರೆ ಇದೇನಿರ್ತೈತೆ ರೀ 15 mm ಇರ್ತೈತಿ. ಸೊ ಇದನ್ನು ಎದಕ್ಕೆ ಯೂಸ್ ಮಾಡ್ತೇವೆ ಅಂತಂದ್ರೆ ನಾವು ನಟ್ ಮತ್ತು ಬೋಲ್ಟ್ಗಳನ್ನು ಸಡಿಲಗೊಳಿಸಲು ಮತ್ತು ಬಿಗಿಗೊಳಿಸಲು ಏನು ಮಾಡ್ತೇವೆ ನಾವು ಈ ಸ್ಪ್ಯಾನರ್ಗಳನ್ನು ಬಳಕೆ ಮಾಡ್ತೇವೆ. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಫೈಲ್ಗಳು. ಓಕೆ, ಫೈಲ್ಗಳಂದ್ರೆ ಇದಕ್ಕೆ ನಾವು ಅರ ಅಂತ ಕರಿತೇವೆ ಕನ್ನಡದಾಗ. ಇಲ್ಲಿ ನೀವು ನೋಡ್ಬೋದು. ಓಕೆ, ವಿವಿಧ ರೀತಿಯ ಲೋಹ ತೆಗೆಯುವಿಕೆಯನ್ನು ನಿರ್ವಹಿಸಲು ಬಳಸುವ ಕೈ ಸಾಧನಗಳಾಗಿವೆ. ಓಕೆ, ಸೊ ಇದೇನು ಮಾಡ್ತೈತಪ್ಪ ಅಂತಂದ್ರೆ, ಸೊ ಈಗ ಮೆಟಲ್ ಸರ್ಫೇಸ್ ರಫ್ ಇತ್ತಪ್ಪ ಅಂತಂದ್ರೆ ಆ ರಫ್ನೆಸ್ಸನ್ನು ರಿಮೂವ್ ಮಾಡಲು ಏನು ಮಾಡ್ತೇವೆ ನಾವು ಫೈಲ್ಗಳನ್ನು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಅದಾವೆ ರೀ. ಓಕೆ, ರೌಂಡ್ ಟೈಪ್ ಬರ್ತೈತಿ ರೀ, ಟ್ರಯಾಂಗಲ್ ಟೈಪ್ ಬರ್ತೈತಿ, ಸ್ಕ್ವೇರ್ ಟೈಪ್ ಬರ್ತೈತಿ, ನೀಡಲ್ ಟೈಪ್ ಬರ್ತೈತಿ, ಫ್ಲ್ಯಾಟ್ ಟೈಪ್ ಬರ್ತೈತಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಲ್ಸ್ ಆರ್ ದೇರ್. ಓಕೆ, ತೀಕ್ಷ್ಣವಾದ ಅಂಚುಗಳನ್ನು ತೆಗೆಯುವುದು. ತೀಕ್ಷ್ಣವಾದ ಅಂಚುಗಳು ಅಂತಂದ್ರೆ ಸಣ್ಣ ಸಣ್ಣ ಸ್ಕ್ರ್ಯಾಚಸ್ ಅಥವಾ ಸಣ್ಣ ಸಣ್ಣ ಏನು ಇರ್ತಾವೆ ರೀ, ಮೆಟಲ್ನ ಪಾರ್ಟ್ ಇನ್ನೂ ಏನು ಮಾಡಿರ್ತಾವೆ ರೀ ಆ ಸರ್ಫೇಸ್ನ ಮೇಲೆ ಉಳ್ಕೊಂಡಿರ್ತಾವೆ. ಅವು ನಿಮ್ಮ ಕೈಗೆ ಸ್ಕ್ರ್ಯಾಚ್ ಮಾಡ್ಬೋದು ಅಥವಾ ನಿಮ್ಮ ಹಾನಿ ಮಾಡ್ಬೋದು. ಓಕೆ, ನೀವು ಅದನ್ನು ಹಿಡಿದಾಗ ಅಥವಾ ನೀವು ಅದನ್ನು ಯೂಸ್ ಮಾಡುವಾಗ ಸೊ ಅದನ್ನು ರಿಮೂವ್ ಮಾಡಲು. ಓಕೆ, ಮತ್ತು ಮೇಲ್ಮೈಯನ್ನು ಸುಗಮಗೊಳಿಸೋದು ಅಂದರೆ ಪಾಲಿಷಿಂಗ್ ಮಾಡೋದು ರೀ. ಓಕೆ, ಚೆನ್ನಾಗಿ ನೀವು ಅದನ್ನು ಫೈಲ್ ತೊಗೊಂಡು ಅದರ ಮೇಲೆ ನೀವು ಯೂಸ್ ಮಾಡಿದ್ರಿ ಅಂತಂದ್ರೆ ಏನಾಕೈತೆ ರೀ, ಅದು ಸ್ಮೂತ್ ಆಗ್ತೈತೆ. ಓಕೆ, ನೆಕ್ಸ್ಟ್ ವಸ್ತುಗಳನ್ನು ರೂಪಿಸುವುದು ಅಂದರೆ ಫಿನಿಶಿಂಗ್ ಮಾಡೋದು. ಸೊ ಈಗ ಒಂದು ಪ್ರಾಡಕ್ಟ್ ರೆಡಿ ಆಯ್ತಂತಂದ್ರೆ ಅವ್ರು ಏನು ಮಾಡ್ತಾರೆ ಗೊತ್ತರ, ಅದಾದಮೇಲೆ ಫೈಲಿಂಗ್ ಮಾಡ್ತಾರೆ. ಅದು ಫೈಲಿಂಗ್ ಮಾಡಿ ಅದನ್ನು ಏನು ಮಾಡ್ತಾರೆ, ಸ್ಮೂತ್ ಮಾಡ್ತಾರೆ. ಆ ಹಾರ್ಡ್ ಸರ್ಫೇಸನ್ನು ಸ್ಮೂತ್ ಸರ್ಫೇಸ್ ಆಗಿ ಏನು ಮಾಡ್ತಾರೆ, ಕನ್ವರ್ಟ್ ಮಾಡ್ತಾರೆ. ನೆಕ್ಸ್ಟ್ ಕೆಲಸಗಳನ್ನು ಪೂರ್ಣಗೊಳಿಸಲು ಅಂದರೆ ವರ್ಕ್ ಕಂಪ್ಲೀಟ್ ಮಾಡಕ್ಕೆ ರೀ, ಮತ್ತು ಸಂಕೀರ್ಣ ಆಕಾರಗಳನ್ನು ಉತ್ಪಾದಿಸಲು. ನಿಮಗೇನಾದರೂ ಸೈಜ್ ದೊಡ್ಡದು ಬಂದಿತ್ತಪ್ಪ ಅಂದ್ರೆ ಫೈಲನ್ನ ಮುಖಾಂತರ ನೀವೇನು ಮಾಡೋದು ರೀ, ಸ್ವಲ್ಪ ಸೈಜನ್ನು ವೇರಿಯೇಷನ್ ಮಾಡ್ಬೋದು. ಅಂದರೆ ಸಪೋಸ್ ಈಗ 0.5 mm ಸೊ ಈ ಥರ ಇತ್ತು ಅಂತಂದ್ರೆ ನೀವು ಹೊಳ್ಳಿ ಮಷಿನ್ಗೆ ಹಾಕೋ ಬದಲು ಏನು ಮಾಡ್ಬೋದು ರೀ, ಫೈಲ್ ತೊಗೊಂಡು ಏನು ಮಾಡ್ಬೋದು ರೀ, ಸ್ಮೂತಾಗಿ ನೀವು ಫೈಲಿಂಗ್ ಮಾಡಿದ್ರೆ ರಿಮೂವ್ ಮಾಡ್ಬೋದು. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ನೀವು ನೋಡಿರಿ. ಓಕೆ, ಹಾಫ್ ರೌಂಡ್ ಫೈಲ್, ಓಕೆ, ನೈಫ್ ಎಡ್ಜ್ ಫೈಲ್, ರೌಂಡ್ ಫೈಲ್, ಫ್ಲ್ಯಾಟ್ ಫೈಲ್, ಹ್ಯಾಂಡ್ ಫೈಲ್ ಮತ್ತು ರ್ಯಾಸ್ಪ್ ಕಟ್ ಫೈಲ್ ಅಂತ ಬರುತ್ತೆ. ಸೊ ಇವೆಲ್ಲ ಫೈಲ್ನ ವಿಧಗಳು. ಇವೆಲ್ಲ ನಿಮಗೆ ಸಿಲೆಬಸ್ಸಿಗೆ ಇರೋದಿಲ್ಲ, ನಿಮ್ಮ ನಾಲೆಜಿಗೆ ನಾನು ಏನು ಮಾಡಿದ್ದೀನಿ, ಇವುಗಳನ್ನು ಫೈಲ್ನ ಟೂಲ್ಸ್ಗಳನ್ನ ಏನು ಮಾಡಿದ್ದೀನಿ ನಾನು ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಬರುತ್ತೆ ಫ್ಲೈಯರ್ಸ್. ಓಕೆ, ಫ್ಲೈಯರ್ಸ್ ಇಕ್ಕಳವನ್ನು ನಾವೇನು ಮಾಡ್ತೀವಿ, ಸಣ್ಣ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳಲು ಏನು ಮಾಡ್ತೀವಿ ನಾವು ಬಳಸ್ತೀವಿ. ಕೆಲವು ಇಕ್ಕಳಗಳನ್ನು ನಾವು ಕತ್ತರಿಸುವ ಕೆಲಸಕ್ಕೂ ಏನು ಮಾಡ್ತೀವಿ ನಾವು ಬಳಸ್ತೇವೆ. ಓಕೆ, ಸೊ ಇಲ್ಲಿ ನೋಡ್ರಿ ಇವಕ್ಕೆ ನಾವೇನಂತೇವೆ ರೀ, ಫ್ಲೈಯರ್ಸ್ ಅಂತ ಕರಿತೀವಿ ಅಥವಾ ಕನ್ನಡದಲ್ಲಿ ಇಕ್ಕಳ ಅಂತ ಏನು ಮಾಡ್ತೀವಿ ನಾವು ಕರಿತೀವಿ. ಇದ್ರ ಕೆಲಸ ಏನಪ್ಪ ಅಂದ್ರೆ ಒಂದು ಸಣ್ಣ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳೋದು ರೀ, ಸಣ್ಣ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳೋದು. ಓಕೆ, ಮತ್ತು ಇನ್ನು ಈ ವೈರ್ ಕಟಿಂಗ್ ಅಥವಾ ಸಣ್ಣ ಸಣ್ಣ ವಸ್ತುಗಳನ್ನು ಅಥವಾ ಕಟಿಂಗ್ ಮಾಡಲು ಏನು ಮಾಡ್ಬೋದು ನಾವು ಇವುಗಳನ್ನು ಬಳಕೆ ಮಾಡ್ಬೋದು. ಸೊ ಈ ಥರ ನೀವು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು. ಇದಕ್ಕೆ ನಾವೇನಂತೀವಪ್ಪ ಅಂತಂದರೆ ನೋಸ್ ಪ್ಲೇಯರ್ ಅಂತ ಕರಿತೀವಿ. ನೋಸ್ ಪ್ಲೇಯರ್ ಅಥವಾ ಕಟಿಂಗ್ ಪ್ಲೇಯರ್ ಅಂತ ಏನು ಮಾಡ್ತೀವಿ ನಾವು ಇದಕ್ಕೆ ಕರಿತೀವಿ. ಸೊ ಇದನ್ನು ಆಲ್ಮೋಸ್ಟ್ ಆಲ್ ಟೆಕ್ನಿಷಿಯನ್ಸ್, ಓಕೆ, ಎಲೆಕ್ಟ್ರಿಷಿಯನ್ಸ್ ಮತ್ತು ನಿಮ್ಗೆ ಆಟೋಮೊಬೈಲ್ ಸರ್ವಿಸ್ ಸೆಂಟರ್ನಲ್ಲಿ ಇರ್ತಕ್ಕಂಥ ಟೆಕ್ನಿಷಿಯನ್ಸ್ ಎಲ್ಲರೂ ಏನು ಮಾಡ್ತಾರೆ, ಇವುಗಳನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬೆಂಚ್ ವೈಸ್. ಸೊ ಬೆಂಚ್ ವೈಸ್ ಕೆಲಸ ಏನಪ್ಪ ಅಂತಂತಂದ್ರೆ, ಬೆಂಚ್ ವೈಸ್ ಏನು ಮಾಡ್ತೈತೆ ಅಂತಂದ್ರೆ ಕೆಲಸದ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳಲು ನಾವು ಏನು ಮಾಡ್ತೀವಿ ರೀ, ಬೆಂಚ್ ವೈಸನ್ನು ಏನು ಮಾಡ್ತೀವಿ ಬಳಸ್ತೀವಿ. ಓಕೆ, ಇಲ್ಲಿ ನೀವು ನೋಡ್ಬೋದು. ಸೊ ಈ ಎರಡು ಜಾಗಳ ನಡುವೆ ಏನು ಮಾಡ್ತೀವಿ ನಾವು, ಸೊ ಕಟಿಂಗ್ ಟೂಲನ್ನು ಅಥವಾ ಯಾವ ಟೂಲ್ ಮೇಲೆ ಕೆಲಸ ಮಾಡ್ತೀವಲ್ಲ ಅದನ್ನು ಏನು ಮಾಡ್ತೀವಿ ನಾವು ಇಲ್ಲಿ ಫಿಕ್ಸ್ ಮಾಡ್ತೀವಿ. ಓಕೆ, ಅದಾದಮೇಲೆ ಸೊ ಅದನ್ನು ಉಜ್ಜೋದಾಗಿರ್ಬೋದು ರೀ, ಅದನ್ನು ನಯ ಮಾಡಲು, ಚಿಪ್ಪಿಂಗ್ ಮಾಡಲು, ಟ್ಯಾಪಿಂಗ್ ಮಾಡಲು ಮತ್ತು ಥ್ರೆಡಿಂಗ್ ಮಾಡಲು ಅಥವಾ ಸಣ್ಣ ವಸ್ತುಗಳನ್ನು ಭಾಗಿಸಲು, ಅಳವಡಿಸಲು ಮುಂತಾದ ಕಾರ್ಯಗಳಿಗೆ ಏನು ಮಾಡ್ತೇವೆ ನಾವು ಇವುಗಳನ್ನು ಬಳಕೆ ಮಾಡ್ತೇವೆ. ಓಕೆ, ಥ್ರೆಡ್ಡಿಂಗ್ ಮಾಡೋದಾಗಿರ್ಬೋದು ರೀ, ಟ್ಯಾಪಿಂಗ್ ಮಾಡೋದಾಗಿರ್ಬೋದು. ಓಕೆ, ಸೊ ಬೆಂಡಿಂಗ್ ಮಾಡೋದಾಗಿರ್ಬೋದು. ಚಿಪ್ಪಿಂಗ್ ಅಂದರೆ ಸೊ ಅದನ್ನು ಮೇಲಿನ ಸರ್ಫೇಸನ್ನು ರಿಮೂವ್ ಮಾಡೋದಾಗಿರ್ಬೋದು ರೀ. ಓಕೆ, ನಯಗೊಳಿಸೋದಂತಂದ್ರೆ ಲೂಬ್ರಿಕೇಷನ್ ಮಾಡೋದಾಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಸ್ಮೂತ್ನಿಂಗ್ ಮಾಡೋದಾಗಿರ್ಬೋದು.
ಅವುಗಳನ್ನು ಮಾಡಲಿಕ್ಕೆ ಸೊ ನಾವು ಏನು ಮಾಡ್ತೀವಿ, ಈ ಎರಡು ಜಾಗಗಳಲ್ಲಿ ಏನು ಮಾಡ್ತೀವಿ ನಾವು ಫಿಕ್ಸ್ ಮಾಡ್ತೀವಿ. ಆಮೇಲೆ ಇಲ್ಲೊಂದು ಲಿವರ್ ಇದೆ. ಸೊ ಈ ಹ್ಯಾಂಡಲನ್ನು ಏನು ಮಾಡ್ತೀವಿ ನಾವು ಟೈಟ್ ಮಾಡ್ತೇವೆ. ಟೈಟ್ ಮಾಡಿದಾಗ ಅದು ಏನಾಗ್ತೈತೆ ಇದ್ರೊಳಗಡೆ ಫಿಕ್ಸ್ ಆಗ್ತೈತಿ. ಫಿಕ್ಸ್ ಆದಮೇಲೆ ನಾವು ಏನು ಮಾಡ್ತೀವಿ ರೀ, ಇದ್ರ ಮೇಲೆ ಆಪ್ರೇಷನ್ಗಳನ್ನು ಏನು ಮಾಡ್ತೀವಿ ನಾವು ಕ್ರಿಯೇಟ್ ಮಾಡ್ತೇವೆ. ಓಕೆ, ಸೊ ಇದಕ್ಕೆ ನಾವು ಏನಂತೀವಿ ಬೆಂಚ್ ವೈಸ್ ಅಂತೇವಿ. ಇಲ್ಲಿ ನೀವು ನೋಡ್ಬೋದು ರೀ. ಸೊ ಇಲ್ಲಿ ನಿಮ್ಗೆ 2 ಹೋಲ್ಸ್ ಅದಾವೆ. ಈ ಹೋಲ್ಸ್ಗಳನ್ನು ಏನು ಮಾಡ್ತೇವೆ ಅಂದರೆ ಇದ್ರೊಳಗೆ ನಟ್ ಹಾಕಿ ನಾವು ಏನು ಮಾಡ್ತೇವೆ ರೀ, ಟೇಬಲ್ಗೆ ಇದನ್ನು ಮೌಂಟ್ ಮಾಡಿರ್ತೇವೆ. ಇದನ್ನು ನಾವು ಟೇಬಲ್ಗೆ ಮೌಂಟ್ ಮಾಡಿರ್ತೇವೆ. ಓಕೆ, ನೆಕ್ಸ್ಟ್ ಹೌದು. ಓಕೆ, ಸೊ ಇಲ್ಲೊಂದು ಜಾ ಇದೆ ಮತ್ತು ಇಲ್ಲೊಂದು ಜಾ ಐತ್ರಿ. ಓಕೆ, ಈ ಜಾದ ಕೆಲಸ ಏನಪ್ಪ ಅಂದರೆ ಇದ್ರ ನಡುವೆ ಏನು ಮಾಡ್ತೇವೆ ನಾವು, ಸೊ ಪ್ರಾಡಕ್ಟನ್ನು ಏನು ಮಾಡ್ತೇವೆ ನಾವು ಫಿಕ್ಸ್ ಮಾಡ್ತೇವೆ. ಆಮೇಲೆ ಈ ಲಿವರ್ ಐತಲ್ಲ, ಈ ಲಿವರನ್ನ ಏನು ಮಾಡ್ತೇವೆ ನಾವು ಟೈಟ್ ಮಾಡ್ತೇವೆ. ಓಕೆ, ಇಲ್ಲಿ 2 ಹೋಲ್ಸ್ ಇದಾವಲ್ಲ, ಈ 2 ಹೋಲ್ಸ್ಗಳ ನಡುವೆ ಏನು ಮಾಡ್ತೇವೆ ನಾವು, ಸೊ ಇಲ್ಲಿ ನಟ್ಟನ್ನು ಹಾಕಿ ನಟ್ ಮತ್ತು ಬೋಲ್ಟ್ ಮುಖಾಂತರ ನಾವು ಏನು ಮಾಡ್ತೇವೆ ಒಂದು ಟೇಬಲ್ಗೆ ಇದನ್ನು ಏನು ಮಾಡ್ತೇವೆ ನಾವು ಮೌಂಟ್ ಮಾಡ್ತೇವೆ. ಸೊ ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು. ಓಕೆ, ಸೊ ನೆಕ್ಸ್ಟ್ ನಾವು ಹೋಗೋಣ ಚಿಸಲ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ರೀ ಚಿಸಲ್. ಸೊ ಚಿಸಲ್ ಉಳಿಗಳು ಲೋಹಗಳನ್ನು ಕತ್ತರಿಸಲು. ಫಸ್ಟ್ ಏನ್ರಿ ಇದ್ರ ಕೆಲಸ, ಲೋಹಗಳನ್ನ ಕಟಿಂಗ್ ಮಾಡಲು. ಇಲ್ಲಿ ನೋಡ್ರಿ ಒಬ್ಬ ವ್ಯಕ್ತಿ ಅದಾನ್ರಿ. ಸೊ ಅವ ಏನು ಮಾಡತ್ತಾನ ರೀ, ಇಲ್ಲೇ ಲೋಹದ ಮೇಲ್ಮೈಯನ್ನು ಏನು ಮಾಡತ್ತಾನ ಕತ್ತರಿಸತ್ತಾನ. ಎರಡನೇದು ಸುಲಿಯಲು ಅಂತಂದ್ರೆ ಚಿಪ್ಪಿಂಗ್ ಮಾಡೋದ್ರಿ. ಅಥವಾ ನೀವು ನಿಮ್ಗೆ ಮೇಲಿನ ಸರ್ಫೇಸ್ ಬೇಡ ಆಗೈತಪ್ಪ ಅಂದ್ರೆ ಆ ಸರ್ಫೇಸನ್ನು ರಿಮೂವ್ ಮಾಡೋದಕ್ಕೆ ಏನಂತೀವಿ ನಾವು ಸುಲಿಯೋದು ಅಂತ ಕರಿತೀವಿ. ನೆಕ್ಸ್ಟ್ ಬರ್ತೈತೆ ರೀ ಚಿಪ್ಪಿಂಗ್ ಮಾಡಲು ಏನು ಮಾಡ್ತೀವಿ ನಾವು, ಸೊ ಚಿಪ್ಪಿಂಗ್ ಅಂತಂದ್ರೆ ಸರ್ಫೇಸ್ ರಿಮೂವ್ ಮಾಡೋದು. ಓಕೆ, ನಿಮ್ಗೆ ಬೇಡದೇ ಇರ್ತಕ್ಕಂಥ ಸರ್ಫೇಸನ್ನು ನೀವು ರಿಮೂವ್ ಮಾಡೋದಕ್ಕೆ ಏನಂತೀವಿ ಚಿಪ್ಪಿಂಗ್ ಅಂತೀವಿ. ಬಳಸುವ ಕೈ ಸಾಧನ ಆಗಿದೆ ಇದೇನು ರೀ, ಇದೊಂದು ಹ್ಯಾಂಡ್ ಟೂಲ್. ಓಕೆ, ನೆಕ್ಸ್ಟ್ ಉಳಿಗಳನ್ನು ಸಾಮಾನ್ಯವಾಗಿ ಮರ ಕೆಲಸ ಮಾಡುವವರು ಏನು ಮಾಡ್ತಾರೆ ಬಳಸ್ತಾರೆ. ಓಕೆ, ಸೊ ಕಾರ್ಪೆಂಟರ್ಸ್ ಮತ್ತು ಇವರೆಲ್ಲ ಏನು ಮಾಡ್ತಾರೆ ಚಿಸಲನ್ನು ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ. ಇಲ್ಲೆಲ್ಲ ನೀವೇನು ಮಾಡೋದ್ರಿ ಉಳಿಗಳ ವಿಧಾನಗಳನ್ನು ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಇಲ್ಲಿ ನಾನು ನಿಮ್ಗೆ ಟಪಾರಿಯದ್ದು ಏನು ಮಾಡೇನಿ ರೀ, ಉಳಿಯನ್ನು ಏನು ಮಾಡಿ ನಿಮ್ಗೆ ಶೋ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಬರ್ತೈತೆ ರೀ ಸ್ಕ್ರೂ ಡ್ರೈವರ್ಗಳು. ಓಕೆ, ಸ್ಕ್ರೂ ಡ್ರೈವರ್ಗಳನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ ರೀ, ಸಣ್ಣ ಫಾಸ್ಟ್ನರ್ಗಳನ್ನು ಅಥವಾ ಸ್ಕ್ರೂಗಳನ್ನು ಸಡಿಲಗೊಳಿಸಲು ಮತ್ತು ಏನು ಮಾಡ್ತೀವಿ ರೀ ಬಿಗಿಗೊಳಿಸಲು ಏನು ಮಾಡ್ತೀವಿ ನಾವು ಬಳಸ್ತೀವಿ. ಇದರೊಳಗೆ ನಿಮ್ಗೆ ಫ್ಲ್ಯಾಟ್ ಸ್ಕ್ರೂ ಡ್ರೈವರ್ ಬರುತ್ತೆ ಮತ್ತು ಇನ್ನೊಂದು ಫಿಲಿಪ್ಸ್ ಸ್ಕ್ರೂ ಡ್ರೈವರ್ ಬರುತ್ತೆ. ಓಕೆ, ಸೊ 2 ಬರ್ತಾವೆ ರೀ. ಏರ್ ಫಿಲ್ಟ್ರ್ ರಿಮೂವ್ ಮಾಡೋದ್ನಾಗ ಏನು ಮಾಡ್ತಾರೆ ಈ ಉಪಕರಣಗಳು ಅವಶ್ಯಕ ಇರ್ತೈತಿ. ಇದನ್ನು 1 ಮಾರ್ಕ್ಸಿಗೂ ಏನು ಮಾಡ್ತಾನೆ ರೀ ಕೇಳ್ತಾನೆ. ಓಕೆ, ಸ್ಕ್ರೂಗಳನ್ನು ಸಡಿಲಗೊಳಿಸಲು ಬಿಗಿಗೊಳಿಸಲು ಏನು ಮಾಡ್ತಾರೆ ನಾವು ಸ್ಕ್ರೂ ಡ್ರೈವರ್ಗಳನ್ನು ಏನು ಮಾಡ್ತೀವಿ ರೀ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ನೀವು ನೋಡ್ಬೋದು ರೀ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕ್ರೂ ಡ್ರೈವರ್ಗಳನ್ನು ಏನು ಮಾಡೀನಿ ನಾನು ನಿಮಗೆ. ಸೊ ಶೋ ಪರ್ಪಸ್ ಅಥವಾ ನಿಮ್ಮ ನಾಲೆಜ್ ಪರ್ಪಸ್ ಏನು ಮಾಡೇನ್ರಿ ನಾನು ಇಲ್ಲೇ ತೋರಿಸಿದ್ದೀನಿ. ಯು ಹ್ಯಾವ್ ಟು ಜಸ್ಟ್ ಚೆಕ್ ಇಟ್ ಔಟ್. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ರೆಂಚಸ್. ಸೊ ಇಲ್ಲಿದೆಲ್ಲ ಇದಕ್ಕೆ ಏನಂತೀವಿ ನಾವು ಪೈಪ್ ರೆಂಚ್ ಅಂತ ಕರಿತೀವಿ. ಓಕೆ, ಪೈಪ್ ರೆಂಚ್. ಸೊ ಇದನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂತ, ರೆಂಚಸ್ಗಳು ಬೆಸಗಾತ್ರದ ನಟ್ ಮತ್ತು ಬೋಲ್ಟ್ಗಳನ್ನು ಬಿಗಿಗೊಳಿಸಲು ಮತ್ತು ಸಡಿಲಗೊಳಿಸಲು ಏನು ಮಾಡ್ತೀವಿ ರೀ ಬಳಸುವ ಕೈ ಸಾಧನಗಳಾಗಿವೆ. ಓಕೆ, ಬೆಸಗಾತ್ರದ ಅಂತಂದ್ರೆ ಸೊ ಈಗ ಒಂದು ನಟ್ ಅಥವಾ ಬೋಲ್ಟ್ ಇದೆ, ಅದರದ್ದು ಸ್ಪ್ಯಾನರ್ ನಿಮ್ಮ ಹತ್ರ ಇಲ್ಲ ಅಂತ ತಿಳ್ಕೊರಿ. ಓಕೆ, ಆವಾಗ ನೀವೇನು ಮಾಡ್ಬೋದು ರೀ ಪೈಪ್ ರೆಂಚ್ ಮುಖಾಂತರ ಏನು ಮಾಡ್ಬೋದು ನೀವು ಅದನ್ನು ರಿಮೂವ್ ಅಥವಾ ಟೈಟ್ ಮಾಡ್ಬೋದು ರೀ. ಇಲ್ಲ ಪೈಪ್ಸ್ಗಳು. ಓಕೆ, ಈ ಪೈಪ್ ವರ್ಕಿಂಗ್ ಎಲ್ಲ ನಾವೇನು ಮಾಡ್ತೀವಿ ಇವುಗಳನ್ನು ಬಳಸ್ತೀವಿ. ಪೈಪ್ ರೆಂಚ್ ಅಂತ ಇದಕ್ಕೆ ಏನು ಮಾಡ್ತೀವಿ ನಾವು ಕರಿತೇವೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು. ಓಕೆ, ಇಲ್ಲೊಂದು ಸಣ್ಣದೊಂದು ಸುರುಳಿ ಥರ ಇರುತ್ತೆ ಇದು. ಓಕೆ, ಸೊ ಈ ಸುರುಳಿಯನ್ನು ನೀವು ಟೈಟ್ ಮತ್ತು ಲೂಸ್ ಮಾಡೋದ್ರಿಂದ ಏನು ಮಾಡ್ಬೋದು ನೀವು ಇದನ್ನು ಬಿಗಿ ಮತ್ತು ಸಡಿಲಗೊಳಿಸ್ಬೋದು. ಓಕೆ, ನೆಕ್ಸ್ಟ್ ಬರ್ತದೆ ರೀ ಹ್ಯಾಂಡ್ ಹಾಕ್ಸಿಲ್ ಅಂತ. ಸೊ ಇದಕ್ಕೆ ನಾವು ಹ್ಯಾಂಡ್ ಹ್ಯಾಕ್ಸ್ ಅಂತ ಕೂಡ ಏನು ಮಾಡ್ತೀವಿ ರೀ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು. ಸೊ ಇದಕ್ಕೆ ನಾವು ಫ್ರೇಮ್ ಅಂತೀವಿ ರೀ, ವಿಂಗ್ ನಟ್, ಬ್ಲೇಡ್. ಸೊ ಇಲ್ಲಿ ಪಿನ್ ಐತ್ರಿ. ಓಕೆ, ಇಲ್ಲೊಂದು ಪಿನ್ ಐತಿ. ಇದಕ್ಕೆ ನಾವೇನಂತೀವಿ ರೀ ಹ್ಯಾಂಡಲ್ ಅಂತ ಕರಿತೀವಿ. ಇದ್ರ ಕೆಲಸ ಏನಪ್ಪ ಅಂತಂದ್ರೆ ಮರದ ತುಂಡುಗಳನ್ನು ಮತ್ತು ಕಬ್ಬಿಣದ ವಸ್ತುಗಳನ್ನು ಕತ್ತರಿಸಲು ಏನು ಮಾಡ್ತಾರೆ ನಾವು ಹ್ಯಾಂಡ್ ಆಕ್ಸಲನ್ನು ಬಳಸ್ತೇವೆ ರೀ. ಓಕೆ, ಇದನ್ನು 1 ಮಾರ್ಕ್ಸ್ ಕೂಡ ಏನು ಮಾಡ್ತಾನೆ ರೀ ಪ್ರಶ್ನೆಯನ್ನು ಕೇಳ್ತಾನೆ. ಇದರಲ್ಲಿ ವಿಶೇಷವಾಗಿ ಹಾಸಿಲ್ ಬ್ಲೇಡನ್ನು ಬಳಸಲಾಗುತ್ತದೆ. ಸೊ ಇಲ್ಲೈತಿಲ್ರಿ ಈ ಬ್ಲೇಡನ್ನು ಬಳಸಲಾಗುತ್ತದೆ. ಸೊ ಈ ಬ್ಲೇಡ್ ಏನಾದರೂ ಹಾಳತ್ತೆ ಅಂತ ತಿಳ್ಕೊರಿ. ಜಸ್ಟ್ ಇದನ್ನು ನಾವೇನು ಮಾಡ್ತೀವಿ ವಿಂಗ್ ನಟ್ ಲೂಸ್ ಮಾಡಿ ಸೊ ಈ ಬ್ಲೇಡನ್ನು ಮಾತ್ರ ಏನು ಮಾಡ್ತೀವಿ ನಾವು ಎಕ್ಸ್ಚೇಂಜ್ ಮಾಡ್ತೀವಿ. ಸೊ ಫ್ರೇಮ್ ಮತ್ತು ಹ್ಯಾಂಡಲ್ ಏನಿರ್ತೈತೆ ರೀ ಸೇಮ್ ಇರ್ತೈತೆ. ಇದು ಹಾಳಾದ ಮೇಲೆ ಬ್ಲೇಡನ್ನು ಮಾತ್ರ ನಾವೇನು ಮಾಡಬೇಕು ರೀ ಬದಲಾವಣೆ ಮಾಡಬೇಕು. ಓಕೆ, ಸೊ ಇಷ್ಟ ಇದ್ರಾಗ ಏನಿಲ್ಲ ರೀ. ಸೊ ಇದನ್ನು ಎದಕ್ಕೆ ಯೂಸ್ ಮಾಡ್ತೀವಿ ನಾವು ಮರದ ತುಂಡುಗಳನ್ನು ಮತ್ತು ಕಬ್ಬಿಣದ ವಸ್ತುಗಳನ್ನು ಏನು ಮಾಡೋಕ್ಕೆ ಕತ್ತರಿಸಲು ಏನು ಮಾಡ್ತೀವಿ ನಾವು ಇದನ್ನು ಬಳಸ್ತೇವೆ. ಓಕೆ, ಸೊ ನೆಕ್ಸ್ಟ್
ಸೊ ಇಲ್ಲಿ ನೀವು ನೋಡ್ಬೋದು ರೀ. ಸೊ ಇದಕ್ಕೆ ನಾವು ಫ್ರೇಮ್ ಅಂತ ಕರಿತೀವಿ. ಓಕೆ, ವಿಂಗ್ ನಟ್, ಬ್ಲೇಡ್, ಓಕೆ, ಹ್ಯಾಂಡಲ್. ಸೊ ಇಲ್ಲೊಂದು ಏನು ಬರ್ತೈತೆ ರೀ ನಿಮ್ಗೆ ಸ್ಕ್ರೂ ಬರ್ತೈತೆ ರೀ. ಓಕೆ, ಸೊ ನೀವೇನಾದರೂ ಬ್ಲೇಡ್ ಚೇಂಜ್ ಮಾಡ್ಬೇಕಂದ್ರೆ ಈ ವಿಂಗ್ ನಟನ್ನು ನೀವು ರಿಮೂವ್ ಮಾಡಿದ್ರೆ ಏನಾಗ್ತೈತೆ, ಬ್ಲೇಡನ್ನು ನೀವು ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ಯಾವ ಥರ ಇರುತ್ತೆ ಬ್ಲೇಡ್ ಇದ್ರ ಬಗ್ಗೆ ಕೊಟ್ಟಿದ್ದಾನೆ. ಸೊ ಇದನ್ನು ನೀವೇನು ಮಾಡ್ಬೋದ್ರೆ ನೋಡ್ಕೋಬೋದು. ಓಕೆ, ನೆಕ್ಸ್ಟ್ ಸ್ನಿಪ್ಸ್. ಸೊ ಇಲ್ಲಿ ಸ್ನಿಪ್ಸ್ ಇದೆ, ಇದಕ್ಕೆ ನಾವು ಸ್ನಿಪ್ಸ್ ಅಂತೀವಿ ರೀ. ಸೊ ಇದು ಒಂಥರ ಕತ್ತರಿ ಇದ್ದಂಗೆ ಇರ್ತೈತೆ ರೀ. ಓಕೆ, ಇದ್ರ ಕೆಲಸ ಏನಪ್ಪ ಅಂದ್ರೆ ಶೀಟ್ ಮೆಟಲ್ಗಳು ಅಥವಾ ಲೋಹದ ಹಾಳೆಗಳನ್ನು ಕತ್ತರಿಸಲು ನಾವು ಸ್ನಿಪ್ಗಳನ್ನು ಏನು ಮಾಡ್ತೀವಿ ರೀ, ಬಳಸ್ತೀವಿ. ಇದು ಪ್ರಮುಖವಾಗಿ ಕತ್ತರಿಯ ರೂಪವೇಷದಲ್ಲಿ ಇರುತ್ತದೆ. ಸೊ ಕತ್ತರಿಗತೆ ಇರ್ತೈತಿ. ಇದ್ರ ಕೆಲಸ ಏನಪ್ಪ ಅಂದ್ರೆ ಸೊ ಲೋಹದ ಹಾಳೆಗಳನ್ನು ಅಂತಂದ್ರೆ ಶೀಟ್ ಮೆಟಲ್ಸ್ಗಳನ್ನ ಕಟ್ ಮಾಡೋಕ್ಕೆ ಏನು ಮಾಡ್ತೀವಿ ನಾವು, ಇವುಗಳನ್ನು ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಬರ್ತೈತಿ ಸುತ್ತಿಗೆ ಅಥವಾ ಹ್ಯಾಮರ್. ಓಕೆ, ಸುತ್ತಿಗೆ ಹ್ಯಾಮರ್ಗಳನ್ನು ಏನು ಮಾಡ್ತೀವಿ ನಾವು, ಪಾರ್ಟ್ಸ್ಗಳನ್ನು ನೇರಗೊಳಿಸಲು, ಅಂದರೆ ಯಾವುದಾದ್ರೂ ಒಂದು ಪಾರ್ಟ್ ಬೆಂಡ್ ಆಗೈತಪ್ಪ ಅಂದ್ರೆ ಅದನ್ನು ಸ್ಟ್ರೇಟ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ ರೀ. ರಿವಿಟಿಂಗ್ ಪರ್ಪಸ್ ಯೂಸ್ ಮಾಡ್ತೀವಿ. ಓಕೆ, ಮೊಳೆಗಳನ್ನು ಹೊಡೆಯಲು ಓಕೆ ಯೂಸ್ ಮಾಡ್ತೇವೆ ರೀ. ಮೊಳೆಗಳನ್ನು ಹೊಡೆಯುವ ಮೂಲಕ ಬಿಡಿ ಭಾಗಗಳನ್ನು ಸೇರಿಸಲು, ಅಂದರೆ 2 ಪ್ರಾಡಕ್ಟ್ ಅದಾವೆ ರೀ ನಮ್ಮ ಹತ್ರ, 2 ಪ್ಲೈವುಡ್ ಅದಾವೆ. 2 ಪ್ಲೈವುಡನ್ನು ಸೇರಿಸಬೇಕಂದ್ರೆ ನಾವೇನು ಮಾಡ್ತೀವಿ ರೀ, 2 ನಟ್ರಾಗ ಏನು ಮಾಡ್ತೀವಿ, ಒಂದು ಸ್ಕ್ರೂ ಬಿಟ್ಟು ನಾವು ಅದ್ರ ಮೇಲೆ ಬಡಿತೀವಿ ಈ ಥರ. ಕಿವೆಗಳನ್ನು ಸೇರಿಸುವುದು. ಓಕೆ, ಕೀಲುಗಳನ್ನು ಸೇರಿಸುವುದು. ನೆಕ್ಸ್ಟ್ ಕಿವೆಗಳನ್ನು ಪಡೆಯುವ ಮೂಲಕ ಅಳವಡಿಸಲು ಬಳಸುವ ಸಾಧನಗಳಾಗಿವೆ. ಓಕೆ, ಸೊ ಇದ್ರಾಗ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಬರ್ತಾವೆ ರೀ. ಓಕೆ, ಬಾಲ್ ಪಿನ್ ಹ್ಯಾಮರ್ ಅಂತ ಬರ್ತೈತಿ. ನಾವು ಇಲ್ಲಿ ಕೊಟ್ಟೆ ನೋಡ್ರಿ, ಇದಕ್ಕೆ ಬಾಲ್ ಪಿನ್ ಹ್ಯಾಮರ್ ಅಂತ ಕರಿತೀವಿ ನಾವು. ಓಕೆ, ಇದರ ಚಿತ್ರ ಏನು ಮಾಡ್ತಾನೆ ರೀ ಕೇಳ್ತಾನೆ. ಇದಕ್ಕೆ ಹ್ಯಾಂಡಲ್ ಅಂತೇವ್ರಿ ನಾವು, ಇದಕ್ಕೆ ಪೀನ್ ಅಂತೇವಿ. ಓಕೆ, ಇದಕ್ಕೆ ಫೇಸ್ ಅಂತೇವೆ ರೀ. ಇದಕ್ಕೆ ಏನಂತೀವಿ ನಾವು, ಐ ಅಂತ ಕರಿತೀವಿ. ಇದಕ್ಕೆ ಏನಂತೀವಿ ನಾವು, ಚೀಕ್ ಅಂತ ಕರಿತೇವೆ. ಓಕೆ, ಇದರ ಚಿತ್ರ ತೆಗೆದು ಏನು ಮಾಡ್ಬೇಕ್ರಿ ನೀವು, ಭಾಗಗಳನ್ನ ಗುರುತಿಸ್ಬೇಕು. ಇದನ್ನು 2 ಮಾರ್ಕ್ಸಿಗೆ ಏನು ಮಾಡ್ತಾನೆ ರೀ, ಕೇಳ್ತಾನೆ. ಓಕೆ, ಸೊ ಇಲ್ಲಿ ಕೊಟ್ಟದೆ ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಕೊಟ್ಟ ನೋಡ್ರಿ. ನೆಕ್ಸ್ಟ್ ಬರ್ತೈತೆ ರೀ ಮ್ಯಾಲೆಟ್. ಸೊ ಮ್ಯಾಲೆಟನ್ನು ನಾವು ಮರದಿಂದ ಅಥವಾ ಫೈಬರಿಂದ ಏನು ಮಾಡಿರ್ತೀವಿ ರೀ, ತಯಾರು ಮಾಡಿರ್ತೀವಿ. ಓಕೆ, ಸೊ ಇಲ್ಲೈತಲ್ಲ ಇದು ಮರದ. ಓಕೆ, ಇಲ್ಲೈತಿಲ್ಲ ರೀ ಇದು ಫೈಬರಿಂದ ಅಥವಾ ನೀವು ಏನು ಅನ್ಬೋದು ರೀ, ಪ್ಲಾಸ್ಟಿಕ್ಕಿಂದ ಏನು ಮಾಡಿರ್ತೀವಿ ನಾವು, ತಯಾರು ಮಾಡಿರ್ತೀವಿ. ಎರಡನೇದು ವಸ್ತುಗಳ ಮೇಲೆ ಮೃದುವಾದ ಹೊಡೆತಗಳನ್ನು ಹೊಡೆಯಲು ಏನು ಮಾಡ್ತೀವಿ ನಾವು, ಮ್ಯಾಲೆಟನ್ನು ಬಳಸ್ತೇವೆ. ಓಕೆ, ನೆಕ್ಸ್ಟ್ ಇದರಿಂದ ವಸ್ತುವಿಗೆ ಯಾವುದೇ ಥರದ ಹಾನಿ ಏನಾಗೋದಿಲ್ಲ ರೀ, ಉಂಟಾಗೋದಿಲ್ಲ. ಸ್ಮೂತ್ ಪರ್ಪಸ್ಗೆ ನಾವೇನು ಮಾಡ್ತೇವೆ ರೀ, ಮ್ಯಾಲೆಟನ್ನು ಏನು ಮಾಡ್ತೀವಿ, ಬಳಸ್ತೇವೆ. ಓಕೆ, ಸೊ ಇಷ್ಟು ಗೊತ್ತಿದ್ರೆ ನಿಮಗೇನು ರೀ ಸಾಕು. ನೆಕ್ಸ್ಟ್ ಸೊ ಇಲ್ಲಿ ನೀವು ನೋಡ್ಬೋದು ರೀ ಮ್ಯಾಲೆಟ್. ಸೊ ಮ್ಯಾಲೆಟನ್ನು ನಾವು ಮರದಿಂದ ತಯಾರಿಸಿರ್ತೇವೆ. ನೆಕ್ಸ್ಟ್ ಸೊ ಗ್ರೀಸ್ ಗನ್. ಸೊ ಗ್ರೀಸ್ ಗನ್ನನ್ನು ನೋಡ್ರಿ ನಯಗೊಳಿಸುವಿಕೆ ಅಂತಂದ್ರೆ ಏನು ರೀ, ಲೂಬ್ರಿಕೇಷನ್ಗೋಸ್ಕರ ಏನು ಮಾಡ್ತೇವೆ ನಾವು, ಗ್ರೀಸ್ ಗನ್ನನ್ನು ಬಳಸ್ತೀವಿ. ಓಕೆ, ಇದೊಂದು ಕೈ ಸಾಧನ ರೀ. ಗ್ರೀಸನ್ನು ವಾಹನದ ಬಿಡಿ ಭಾಗಗಳಿಗೆ ಸವರಲು ಗ್ರೀಸ್ ಗನ್ನನ್ನು ಏನು ಮಾಡ್ತೇವೆ ನಾವು, ಬಳಸ್ತೇವೆ. ಓಕೆ, ಸೊ ವೆಹಿಕಲದ ಪಾರ್ಟ್ಸ್ ಏನು ಔಟ್ಸೈಡ್ ನೇಚರ್ಗೆ ಏನು ಕನೆಕ್ಟ್ ಇರ್ತಾವಲ್ಲ, ಸೊ ವೀಲ್ಸ್ ಆಗಿರ್ಬೋದು ರೀ, ವೀಲ್ ಹಬ್ ಆಗಿರ್ಬೋದು, ಸೊ ಎಲ್ಲೆಲ್ಲಿ ನಟ್ಸ್ ಆ್ಯಂಡ್ ಬೋಲ್ಟ್ಸ್ಗಳು ಕನೆಕ್ಟ್ ಇರ್ತಾವೆ. ಓಕೆ, ಅಂಥಲ್ಲಿ ನಾವೇನು ಮಾಡ್ತೀವಿ, ಲೂಬ್ರಿಕೇಷನ್ ಮಾಡ್ತೀವಿ. ಸೊ ಭಾಗಗಳು ಸವಿಬಾರ್ದು ಮತ್ತು ಹಾಳಾಗಬಾರ್ದು ಅಂತೇಳಿ. ಸೊ ಅವುಗಳನ್ನ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ರೀ, ಈ ಗ್ರೀಸ್ ಗನ್ನನ್ನು ಏನು ಮಾಡ್ತೇವೆ ನಾವು, ಬಳಸ್ತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಗ್ರೈಂಡಿಂಗ್ ಮಷಿನ್. ಓಕೆ, ಗ್ರೈಂಡಿಂಗ್ ಮಷಿನನ್ನು ನಾವೇನು ಮಾಡ್ತೇವೆ ರೀ, ಗ್ರೈಂಡರ್ ಅಂತ ಏನು ಮಾಡ್ತೇವೆ ನಾವು ಕರಿತೀವಿ. ಇದರ ಕೆಲಸ ಏನಪ್ಪ ಅಂದ್ರೆ ಘಟಕಗಳನ್ನು ಕತ್ತರಿಸಲು ಮತ್ತು ಚೂಪ್ ಮಾಡಲು ಏನು ಮಾಡ್ತೇವೆ ನಾವು, ಇವುಗಳನ್ನು ಬಳಸ್ತೇವೆ. ಸೊ ಇಲ್ಲೊಂದು ಮೆಟಲ್ ಐತಪ್ಪ ಅಂದ್ರೆ ಮೆಟಲನ್ನು ಏನು ಮಾಡ್ತೈತೆ ರೀ, ಕಟ್ ಮಾಡ್ತೈತೆ ರೀ. ಇಲ್ಲಾಂದ್ರೆ ಆ ಮೆಟಲನ್ನು ನಾವು ಏನು ಮಾಡ್ಬೋದು ರೀ, ಇದರಿಂದ ಚೂಪ್ ಮಾಡ್ಬೋದು. ಓಕೆ, ಗ್ರೈಂಡಿಂಗ್ ಮಷಿನ್ ಬಳಸೋದ್ರಿಂದ ಉತ್ತಮ ಗುಣಮಟ್ಟದ ಆಕಾರವನ್ನು ನಾವೇನು ಮಾಡ್ಬೋದು ರೀ, ಪಡಿಬೋದು. ಅಂದರೆ ಕರೆಕ್ಟ್ ವೇರಿಯೇಷನ್ ಅಥವಾ ಕರೆಕ್ಟ್ ಸೈಜನ್ನು ನೀವೇನು ಮಾಡ್ಬೋದು ರೀ, ಪಡೆದುಕೊಳ್ಳಬಹುದು. ಸೊ ಇಲ್ಲ ಐತೆ ನೋಡ್ರಿ. ಸೊ ಇದು ಗ್ರೈಂಡಿಂಗ್ ಮಷಿನ್. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಡ್ರಿಲ್ ಬಿಟ್ಸ್. ಸೊ ಡ್ರಿಲ್ ಬಿಟ್ಸ್ಗಳನ್ನು ನಾವೇನು ಮಾಡ್ತೇವೆ ರೀ, ಸಿಲಿಂಡರ್ ಆಕಾರದ ರಂಧ್ರಗಳನ್ನು ಕೊರೆಯಲು ಏನು ಮಾಡ್ತೀವಿ ನಾವು, ಬಳಸ್ತೀವಿ. ಡ್ರಿಲ್ ಬಿಟ್ಗಳನ್ನು ಬಳಸಲಾಗುತ್ತದೆ. ಡ್ರಿಲ್ಲಿಂಗ್ ಮಷಿನ್ಗಳಲ್ಲಿ ಬಳಸಿಕೊಂಡು ರಂಧ್ರಗಳನ್ನು ಕೊರೆಯಲಾಗುತ್ತದೆ. ಓಕೆ, ವಿಶೇಷ ಡ್ರಿಲ್ ಬಿಟ್ಗಳನ್ನು ಉಪಯೋಗಿಸಿ ವೃತ್ತಾಕಾರದ ಹೊಲದ ರಂಧ್ರಗಳನ್ನು ಕೂಡ ನಾವೇನು ಮಾಡೋದು ರೀ, ಕೊರಿಬೋದು. ವಿಶೇಷ ಡ್ರಿಲ್ ಬಿಟ್ಗಳಂತಂದ್ರೆ ಸ್ಕ್ವೇರ್ ಟೈಪ್ ಅಥವಾ ಟ್ರಯಾಂಗಲ್ ಟೈಪ್ ಬರ್ತಾವೆ ರೀ. ಓಕೆ, ಅಕಾರ್ಡಿಂಗ್ ಟು ಯುವರ್ ಡಿಮ್ಯಾಂಡ್. ಓಕೆ, ನೀವು ಅಲ್ಲಿ ಏನು ಮಾಡ್ಬೋದು ರೀ, ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ರೌಂಡ್ ಶೇಪ್ ಐತ್ರಿ, ಸೊ ಟ್ರಯಾಂಗ್ಯುಲರ್ ಶೇಪ್ ಐತಿ, ಸ್ಕ್ವೇರ್ ಶೇಪ್ ಐತಿ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಅದು ಏನು ಬರ್ತಾವೆ ನಿಮಗೆ, ಡ್ರಿಲ್ ಬಿಟ್ ಬರ್ತಾವೆ. ಅವ್ರ ಮುಖಾಂತರ ನೀವೇನು ಮಾಡ್ಬೋದು, ನೀವು ಅಂದ್ಕೊಂಡಂಥ ಶೇಪನ್ನು ನೀವೇನು ಮಾಡ್ಬೋದು ರೀ, ಕೊರೆಯಬಹುದು. ಓಕೆ, ಸೊ ಈ ಡ್ರಿಲ್ ಬಿಟ್ಸ್ಗಳನ್ನು ನಾವು ಎಲ್ಲಿ ಇನ್ಸರ್ಟ್ ಮಾಡಿರ್ತೀವಿ ರೀ, ಸೊ ಇಲ್ಲಿ ಡ್ರಿಲ್ಲಿಂಗ್ ಮಷಿನ್ ಐತ್ರಿ. ಡ್ರಿಲ್ಲಿಂಗ್ ಮಷಿನ್ನ ಇನ್ಸರ್ಟ್ ಇದರಲ್ಲಿ ಏನು ಮಾಡ್ತೀವಿ ನಾವು, ಇದನ್ನು ಫಿಲ್ ಮಾಡಿರ್ತೀವಿ.
ನೆಕ್ಸ್ಟ್ ಸೊ ಇಲ್ಲಿ ನೋಡ್ಬೋದು ನಾವು ಇಲ್ಲಿ. ಸೊ ಇಲ್ಲಿ ಏನು ಮಾಡ್ತೀವ್ರಿ ನಾವು ಈ ಡ್ರಿಲ್ ಬಿಟ್ಗಳನ್ನು ಏನು ಮಾಡ್ತೀವ್ರಿ ನಾವು ಇನ್ಸರ್ಟ್ ಮಾಡ್ತೀವಿ. ಸೊ ಇದೇನ್ರಿ ಇದೆ ಡ್ರಿಲ್ಲಿಂಗ್ ಮಷೀನ್. ದೀಸ್ ಆರ್ ಡ್ರಿಲ್ ಬಿಟ್ಸ್. ಓಕೆ. ನೆಕ್ಸ್ಟ್ ಬರ್ತೈತೆ ರೀ ಪಂಚ್. ಸೊ ಪಂಚ್ ಎಂಬುದು ಗಟ್ಟಿಯಾದ ರಾಡ್ನಿಂದ ಮಾಡಿದ ಸಾಧನ. ಇದೇನ್ರಿ ಇದನ್ನು ನಾವು ಚಲೋ ಸ್ಟೀಲಿಂದ ಅಥವಾ ನಾವು ಚಲೋ ಲೋಹದಿಂದ ಏನು ಮಾಡಿರ್ತೀವಿ ತಯಾರು ಮಾಡಿರ್ತೀವಿ. ಕೆಲವು ಚಿತ್ತಾರದ ವರ್ಕ್ಗಳನ್ನು ಮಾದರಿ ಆಕಾರಗಳನ್ನು ಮೂಡಿಸಲು ಪಂಚ್ಗಳನ್ನು ಏನು ಮಾಡ್ತೀವಿ ನಾವು ಬಳಸ್ತೀವಿ. ಸೊ ನಿಮ್ಗೆ ಗೊತ್ತ್ರಿ ಪ್ಲೇಟ್ಸ್ ಅದು ಡಿಸೈನ್ ಮಾಡ್ತಿರ್ತಾರೆ ಗೊತ್ತ್ರಿ. ಪ್ಲೇಟ್ಸ್ ಡಿಸೈನ್ ಮಾಡೋತ್ನಾಗ ಅವ್ರು ಏನು ಮಾಡ್ತಾರೆ ಗೊತ್ತ್ರಿ, ಪಂಚ್ ಯೂಸ್ ಮಾಡ್ತಾರೆ. ಸೊ ಚಿತ್ತಾರದ ಕೆಲಸಕ್ಕಾಗಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ವಸ್ತು ಸಿಲುಕು ಹಾಕೊಂಡೋಗಪ್ಪ ಅಂತಂದ್ರೆ ಆ ವಸ್ತುವನ್ನು ಓಡಿಸಲು ಅಂದರೆ ರಿಮೂವ್ ಮಾಡಲು ಕೂಡ ನಾವು ಏನು ಮಾಡ್ತೀವಿ ಈ ಪಂಚ್ಗಳನ್ನು ಬಳಸ್ತೇವೆ. ಇನ್ನೊಂದು ಪರ್ಪಸ್ ಏನಪ್ಪ ಅಂತಂತಂದರೆ ಈಗ ನೀವೆಲ್ಲಾದರೂ ಡ್ರಿಲ್ ಮಾಡ್ಬೇಕಂತ ತಿಳ್ಕೊರಿ. ಸೊ ಡ್ರಿಲ್ ಮಾಡೋಕ್ಕಿಂತ ಮುಂಚೆ ನೀವು ಅದನ್ನು ಏನು ಮಾಡ್ಬೇಕು ರೀ, ಸೆಲೆಕ್ಟ್ ಮಾಡಿ ಅಲ್ಲಿ ನೀವು ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಲಿಕ್ಕೆ ಕೂಡ ನಾವು ಏನು ಮಾಡ್ತೀವಿ ರೀ, ಸೊ ಈ ಪಂಚನ್ನು ಏನು ಮಾಡ್ತೀವಿ ರೀ ಯೂಸ್ ಮಾಡ್ತೀವಿ. ಇದು ಎಷ್ಟು ಇದೆ ರೀ, 90 ಡಿಗ್ರಿ ಪಂಚ್ ರೀ ಇದು. ಓಕೆ, 90 ಡಿಗ್ರಿ ಪಂಚ್ ಅಂತ ಏನು ಮಾಡ್ಬೋದು ನೀವು ಇದನ್ನು ಕರಿಬೋದು. ಓಕೆ. ನೆಕ್ಸ್ಟ್ ಟೂಲ್ ಬಾಕ್ಸ್. ಸೊ ಇಲ್ಲಿ ನಾನು ನಿಮಗೆ ಕೆಳಗಡೆ ಚಿತ್ರಣ ಕೊಟ್ಟಿದ್ದೀನಿ. ಸೊ ಎಲ್ಲ ಉಪಕರಣಗಳನ್ನು ಸಂಗ್ರಹಣೆ ಮಾಡಿಟ್ಟುಕೊಳ್ಳಲು ಟೂಲ್ ಬಾಕ್ಸ್ ಅವಶ್ಯಕತೆವಾಗಿರುತ್ತದೆ. ಸೊ ಅಂದರೆ ಟೂಲ್ಸ್ಗಳನ್ನು ಸಂಗ್ರಹಣೆ ಮಾಡಿಟ್ಕೊಳ್ಳಲು ಅದನ್ನು. ಸೊ ನೀವೆಲ್ಲಾದರೂ ಬಿಟ್ರಪ್ಪ ಅಂದ್ರೆ ಅದು ಕಳೆದು ಹೋಗೋ ಚಾನ್ಸಸ್ ಇರ್ತೈತೆ ರೀ, ಇಲ್ಲಾಂದರೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರ್ತೈತಿ. ನೀವು ಅಂದ್ಕೊಂಡು ಕೂಡಲೇ ಅದೇನಾಗೋದಿಲ್ಲ, ನಿಮ್ಮ ಕೈಗೆ ಸಿಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ವಿವಿಧ ರೀತಿಯ ಸಲಕರಣೆಗಳನ್ನು ಕ್ರಮಬದ್ಧವಾಗಿ ಜೋಡಿಸಲು ಏನು ಮಾಡ್ತೀವಿ ನಾವು ಟೂಲ್ ಬಾಕ್ಸನ್ನು ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಸಾಮಾನ್ಯ ಸಲಕರಣೆಗಳನ್ನು ಉಪಯೋಗಿಸುವಾಗ ಕಾಳಜಿ ಮತ್ತು ನಿರ್ವಹಣೆ ಏನು ಮಾಡಬೇಕು ನಾವು ಮಾಡಬೇಕು. ಸೊ ಅವನ್ನ ಎಲ್ಲಿ ಯಾವ ಬಾಕ್ಸ್ನಿಂದ ಎಲ್ಲಿ ತೆಗೆದುಕೊಂಡಿರ್ತೀವಲ್ಲ ಕೆಲಸ ಆದ್ಮೇಲೆ ನಾವು ಅಲ್ಲೇ ತೊಗೊಂಬಂದು ಏನು ಮಾಡ್ಬೇಕು ರೀ ಇಡಬೇಕು. ಇದರಿಂದ ಏನಾಗ್ತೈತೆ ಅಂದರೆ ನೀವು ಅಂದ್ಕೊಂಡಾಗ ನಿಮ್ಗೆ ಅಕ್ಯುರೇಟಾಗಿ ಆ ಪ್ರಾಡಕ್ಟ್ ಏನಾಗ್ತದೆ ರೀ ಸಿಗ್ತದೆ. ಸೊ ನೀವು ಹೆಂಗೆ ಬೇಕಾದಂಗೆ ಇಟ್ರಿಪ್ಪ ಅಂತಂದ್ರೆ ನೀವೇನು ಮಾಡ್ಬೇಕು ರೀ ಹುಡುಕಾಡ್ಕೊಂತ ಏನು ಮಾಡ್ಬೇಕು ಕೂರಬೇಕಾಗುತ್ತದೆ. ಓಕೆ, ಉಪಯೋಗಿಸಿದ ನಂತರ ಸರಿಯಾದ ಸ್ಥಳದಲ್ಲಿ ಏನು ಮಾಡ್ಬೇಕು ನಾವು ಜೋಡಿಸಿಡಬೇಕು. ಓಕೆ. ಸೊ ನೀವು ಯಾವುದೇ ಪ್ರಾಡಕ್ಟನ್ನು ಈಗ ನಿಮ್ಗೆ 15 mm ಸಾಕೆಟ್ ಬೇಕಪ್ಪ ಅಂದರೆ 15 mm ಸಾಕೆಟನ್ನು 15 mm ಬಾಕ್ಸ್ನಿಂದ ತೊಗೋರಿ. ಸೊ ಯೂಸ್ ಮಾಡಿರಿ. ಹೊಳ್ಳಿ ಬಂದು ಆ 15 mm ಬಾಕ್ಸ್ ಒಳಗಡೆ ಒಂದು ಜಾಗ ಇರುತ್ತೆ, ಅಲ್ಲೇ ಏನು ಮಾಡ್ಬೇಕು ನೀವು ಅದನ್ನು ಹೊಳ್ಳಿ ಫಿಕ್ಸ್ ಮಾಡಬೇಕು. ಓಕೆ. ಸೊ ಇಲ್ಲಿಗೆ ಏನಾಯ್ತು ನಿಮ್ಗೆ ಹ್ಯಾಂಡ್ ಟೂಲ್ಸ್. ಓಕೆ, ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ನಲ್ಲಿರ್ತಕ್ಕಂಥ ಹ್ಯಾಂಡ್ ಟೂಲ್ಸ್ ಏನಾದ್ರೆ ಇಲ್ಲಿಗೆ ನಿಮಗೆ ಕಂಪ್ಲೀಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನೂ ಅರ್ಥ ಆಗಿದ್ದರೆ ಸೊ ಈ ವಿಡಿಯೋನ ಏನು ಮಾಡಿರಿ ನೀವು ಲೈಕ್ ಮಾಡಿರಿ ಮತ್ತು ನನ್ನ ಚಾನಲನ್ನು ಏನು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮುಂದೆ ನಿಮಗೆ ಇದೇ ಥರದ ವಿಡಿಯೋಗಳು ಏನಾಗ್ತಾವೆ ರೀ ಬರ್ತಾ ಇರ್ತಾವೆ. ಧನ್ಯವಾದ.